ದಾಕ್ಷಾಯಿಣಿಯು ದಕ್ಷ ದಕ್ಷನಿಗೆ ತನ್ನ ದರ್ಶನ ತೋರಬೇಕೆಂದ ಈ ನನ್ನ ತಾಯಿಯಾದ ದಾಕ್ಷಾಯಿಣಿಯು ಅದೇ ಹೋಮದ ಮುಂದೆ ಈ ಹೋಮದ ಮುಂದೆ ನನ್ನ 9 ಅವತಾರವನ್ನು ಎತ್ತೆ ನನ್ನ ತಂದೆಯನ್ನು ಲಂಘಿಸದೆ ತನ್ನ ನಿಜ ಸ್ವರೂಪವನ್ನು ತೋರಿಬಿಟ್ಟಿದ್ದಾರೆ. ಇದನ್ನು ಕಂಡಂತ ದಕ್ಷನು ಆಗಲೇ ಅವನ ಮನಸ್ಸಿಗೆ ತಳಮಳವಾಗಿದೆ. ಅಂದು ತನ್ನ ತಂದೆಯನ್ನು ನನ್ನ ಗಂಡನ ನಿಂದೆಯನ್ನು ಮಾತು ಕೇಳಿ ನಾನು ಗಂಡನ ಮನೆಗೆ ಹೋಗಲಾರೆ. ಇದೇ ಹುಟ್ಟಿದ ಮನೆಯಲ್ಲಿ ನಾನು ಮೆಟ್ಟಿಗೆ ನಿಂತು ಇದೇ ಹೋಮಕ್ಕೆಯಿಂದ ತಲೆಯನ್ನು ಕಡಿಸಿ ಈ ಹೋಮವನ್ನು ನಾನು ಹೋಮವನ್ನಾಗಿ ಉಳಿ ಎಂದು ಹೋಮಕ್ಕೆ ಹಾರಿಬಿಟ್ಟಿದ್ದಾಳೆ. ಹೋಮಕ್ಕೆ ಹಾರಿಬಿಟ್ಟಿದ್ದಾಳೆ. ಹೋಮಕ್ಕೆ ಹಾರಿದ ಕ್ಷಣ ಆ ನಮ್ಮ ನಂದೀಶ್ವರನು ಕುದಿಯುತ್ತಿರುವ ಸಮಯದಲ್ಲಿ ಇದನ್ನು ಕಂಡಂತಹ ನಾರದ ಮುನಿಗಳು ಕೆಲವನಂದಿ ನೀನು ಅವನನ್ನ ತಡವಬೇಡ, ಅವನನ್ನ ತಡವಲು ಬರುತ್ತಿದ್ದಾನೆ, ಹೋಗು ಕೈಲಾಸಕ್ಕೆ ಹೋಗಿ ಎಂದು ಹೇಳಿಬಿಟ್ಟಿದ್ದಾನೆ. ಕೈಲಾಸಕ್ಕೆ ಹೋದಾಗ ನಂದಿಯನ್ನು ಕಂಡು ಕೆಲವನಂದೀಶ ನಿನ್ನ ಪ್ರೀತಿಯ ತಾಯಿಯಾದಂತ ನನ್ನ ಸತಿಯಾದಂತ ಮತ್ತು ನನ್ನ ಪ್ರೀತಿಯ ಮಡದಿಯಾದಂತ ನನ್ನ ದ್ರಾಕ್ಷಾಯಿಣಿ ಎಲ್ಲಿ ಎಂದು ಕೇಳಿದಾಗ ಆಗ ನಂದೀಶ್ವರನು ಮೌನವಾಗಿ ಕಣ್ಣೀರು ಹಾಕುತ್ತಿದ್ದಾನೆ. ಇದನ್ನು ಕಂಡಂತ ಪರಮಾತ್ಮನು ಕೆಲವನಂದಿ ನಿನ್ನ ತಾಯಿ ಎಂದು ಕೋಪಗೊಂಡು ಬಿಟ್ಟಿದ್ದಾನೆ. ಎಂದು ಹೇಳಿದ ಕ್ಷಣ ಶಿವನಿಗೆ ಇನ್ನೆಲ್ಲಿ ನನ್ನ ತಾಯಿ, ಇನ್ನೆಲ್ಲಿ ನನ್ನ ತಾಯಿ? ಅವನ ತಂದೆಯು ಓಡಿದಂತ ಹೋಮಕ್ಕೆ ಹಾರಿ ಮರಣವನ್ನು ಹೊಂದಿಬಿಟ್ಟಿದ್ದಾನೆ ಎಂದು ಹೇಳಿದ್ದಾನೆ. ಈ ವಿಷಯವನ್ನು ತಿಳಿದಂತ ಪರಮಾತ್ಮನು ತನ್ನ ಕಣ್ಣೀರಿನಿಂದ ಮನಸ್ಸಿನಿಂದಲೇ ದುಃಖವನ್ನು ಪಡುತ್ತ ಕಣ್ಣೀರು ತಾನಾಗಿ ಭೂಮಿಗೆ ಬೀಳುತ್ತಿದೆ. ಅನಿಯು ಬಿದ್ದಂತ ಕಾಯಿಯ ಈ ರುದ್ರಾಕ್ಷಿ ಎಂದರೆ ರುದ್ರ ಎಂದರೆ ಶಿವ, ಅಕ್ಷಯ ಎಂದರೆ ಕಣ್ಣೀರು. ಈ ಕಣ್ಣೀರಿನಿಂದ ಹುಟ್ಟಿದಂತ ಈ ರುದ್ರಾಕ್ಷಿಯನ್ನ ರುದ್ರಾಕ್ಷಿ ಎಂದು ಕರೆಯುವರು. ಹೇ ದೇವ, ಹೇ ಶಂಭುವೇ, ಆಗ ನಮ್ಮ ಪರಮಾತ್ಮನು ತನ್ನ ಕಣ್ಣೀರನ್ನು ಬಿಟ್ಟು ರುದ್ರ ತಾಂಡವನ ಹಾಡುತ್ತ ನನ್ನ ಊರಿನ ತಕ್ಕ ಅಪ್ಪಣೆಯನ್ನು ಕೊಟ್ಟು ಬಿಟ್ಟಿದ್ದಾನೆ ನೋಡಯ್ಯ. ಅಪ್ಪಣೆಯ ಕೊಟ್ಟ ಕ್ಷಣ ಮುಟ್ಟಿ ಬಂದ ನಾನು ಗಂಡುಗಲಿ ಬರ ವೀರಭದ್ರ. ಆಗ ನಮ್ಮವರ ವೀರಭದ್ರ ದೇವರು ಹುಟ್ಟಿದ ಕ್ಷಣ ಇವನ ಕಡು ಕೋಪವನ ಕಂಡು ತನ್ನ ಎಡಪವರು ಭೂಮಿಗೆ ಹೊಡೆದಿದ್ದಾನೆ. ಭೂಮಿಗೆ ಹೊಡೆದ ಕ್ಷಣ ಒಟ್ಟಿ ಬಂದಿರುವ ಆ ಒಟ್ಟಿನ ಕ್ಷಣ ಇವರಿಗೆ ಪಾಲಕವನ್ನು ಮಾಡಿ ಮದುವೆ ಮಾಡಿದ ಕ್ಷಣ ಶಾಂತ ಚಿಂತನೆ ಇದ್ದಾನೆ. ವೀರಭದ್ರ ದೇವರು ತನ್ನ ತಂದೆಯ
ಪುತ್ರ ಭಾಗ್ಯದ ನಿರ್ಭಾಗವನ್ನು ಕತ್ತರೆ ಬಳಿದು ಕಣದಿಂದ ಪಕ್ಷದಲ್ಲಿ ಶಿರವನ್ನು ಹರಿದು ನಾನು ಕೈಲಾಸಕ್ಕೆ ಹೋಗದಿದ್ದರೆ ಆ ಮುಕ್ಕಣ್ಣ ಮಹೇಶ್ವರನ ಪುತ್ರ ನಾನೇ ಅಲ್ಲ. ಎಲ ಬಾಲಕವರ ವೀರಭದ್ರ ನಿನ್ನ ತಂದೆಗೆ ರುದ್ರವಾಗವೇ ಓದುವಾಗ ಅವನೊಬ್ಬ ಬಾಯಿ ಬಳಗ ಅವನೊಬ್ಬ ಬೂದಿ ಬಳಗ ನೀನು ಒಬ್ಬ ಬಾಯಿ ಬಳಗ ನಿನ್ನ ಬಾಯಿ ಬಳಗದ ಮಾತಿಗೆ ನಾನು ಮುರುಳಾಗುವನಲ್ಲ ಅಂತ ಬೂದಿ ಬಳಗನಿಗೆ ಎದುರುವವನು ನಾನಲ್ಲ. ಏ ದೇವಯೇಶ ಮುನಿಯಂ ದಂಡದಲ್ಲಿ ಆದ ಮಹಾರುದ್ರಳು ಇನ್ನು ತಡ ಮಾಡಕೂಡದೆಂದು ಸೋಮರಿಗೂ ಬರಗುರು ವೀರಭದ್ರೇಶ್ವರನಿಗೂ ಕಾರ ಯುದ್ಧವು ಪ್ರಾರಂಭವಾಗಲು ಶಿರವನ್ನೇ ಹರಿದು ಶಿರವನ್ನೇ ಹರಿದೆ ಪ್ರಸ್ತುತ ಜನಿಯು ಅಲ್ಲಿಗೆ ಓಡೋಡಿ ಬಂದು ಸ್ವಾಮಿ ದಯಾನಿಧಿ ಪಾವನ ಮೂರ್ತಿ ಎಲ್ಲ ತಂದೆ ನನ್ನ ಗಂಡನ ಮೋಕ್ಷವನ್ನು ಕರೆಸು ದೇವ ನನಗೆ ಮಂಗಲ ಸೂತ್ರ ಎಂಬ ವಾಕ್ಯವ ನೀಡು ದೇವ ನನಗೆ ಗಂಡನ ಮೋಕ್ಷವನ್ನು ದೊರಕಿಸಿಕೊಡ ದೇವ. ಎಲ್ಲವ ತಾಯಿಯಾದ ಪ್ರಸ್ತುತ ದೇವಿ ಅಂದರೆ ಮುತ್ತೈದೆ ಭಾಗ್ಯವಂದರೆ ನಿನ್ನ ಗಂಡನ ಪ್ರಾಣ ಕೇಳುವೆನಲ್ಲ ನಮ್ಮ ನಿನ್ನ ಮೊಮ್ಮಗನಾದಂತ ವೀರಭದ್ರ ದೇವನು ಶಿರವನ್ನು ಕಳೆದು ಪ್ರಾಣವನ್ನು ಕಳೆದುಕೊಂಡಿದ್ದಾನೆ.